ಡಯಾಬಿಟಿಸ್ ಇರೋರಿಗೆ ಬಾಳೆಹಣ್ಣು ಸೇಫಾ? ಸಾಕಷ್ಟು ಪೇಷಂಟ್ ಬಂದು ಕೇಳ್ತಾರೆ, ಸರ್ ಬಾಳೆಹಣ್ಣು ತಿಂದರೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ಏನು ಮಾಡೋದು ಸರ್, ನಂಗೆ ಕಾನ್ಸ್ಟಿಪೇಷನ್ ಆಗ್ತಾ ಇದೆ. ಹಾಗೆಲ್ಲ ಬಂದು ಕೇಳೋದು ಸಹಜ. ಬಾಳೆಹಣ್ಣು ತಪ್ಪಲ್ಲ. ಬಾಳೆಹಣ್ಣನ್ನ ಯಾವ ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಮತ್ತು ಯಾವಾಗ ತಿನ್ನಬೇಕು ಅದು ವೆರಿ ಇಂಪಾರ್ಟೆಂಟು. ಬಾಳೆಹಣ್ಣಲ್ಲಿ ನೋಡಿ, ತುಂಬ ಕಳ್ತಿರಬಾರ್ದು, ಜಾಸ್ತಿ ಇನ್ನು ಹಸಿಯಾಗಿದ್ದಂಗೆ ಇರಬೇಕು. ಇದರಲ್ಲಿ ತುಂಬ ಆ್ಯಂಟಾಕ್ಸಿಡೆಂಟ್ ಇರುತ್ತೆ. ಇದನ್ನು ಉಪಯೋಗಿಸಿದ್ರೆ ನಿಮಗೆ ಪ್ರೋಬಯೋಟಿಕ್ ಸಹ ಆಗುತ್ತೆ. ಈ ಸ್ವಲ್ಪ ಜಾಸ್ತಿ ಮಾಗಿದ್ರೆ ಇದೇನಾಗುತ್ತೆ, ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು. ಬಟ್ ತುಂಬ ಜಾಸ್ತಿ ಆಗಿಬಿಟ್ರೆ ಅದೇನಾಗುತ್ತೆ, ಬರೀ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ನಾವು ಫಸ್ಟು ಯಾವ ಕ್ವಾಲಿಟಿ, ಯಾವ ಸ್ಟೇಜಲ್ಲಿರೋ ಬಾಳೆಹಣ್ಣು ತಿನ್ನಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಕ್ವಾಂಟಿಟಿ ಮತ್ತು ರೈಪ್ನೆಸ್ ಅಂದರೆ ಎಷ್ಟು ಹಣ್ಣಾಗಿದೆ, ಎಷ್ಟು ಮಾಗಿದೆ ಅನ್ನೋದು ಇಂಪಾರ್ಟೆಂಟು. ಸೊ ಜಾಸ್ತಿ ಮಾಗಿದಷ್ಟು ಕ್ಯಾಲೋರೀಸ್ ಜಾಸ್ತಿ ಬರುತ್ತೆ, ಕಡಿಮೆ ಇದ್ದರೆ ಕಡಿಮೆ ಬರುತ್ತೆ. ಸೊ ಒಂದು ಪುಟ್ಟ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು 70 ಕ್ಯಾಲರೀಸ್ ಕೊಡುತ್ತೆ. ಮೀಡಿಯಂ ಸೈಜ್ದು 100 ಕ್ಯಾಲರಿ ಕೊಡುತ್ತೆ. ಮತ್ತು ಇನ್ನೂ ದೊಡ್ಡದು ಪಚ್ಚ ಬಾಳೆಹಣ್ಣು 130 ಕ್ಯಾಲರೀಸ್ ಕೊಡೋ ಚಾನ್ಸಸ್ ಇರುತ್ತೆ. ಇದು ನಿಮ್ಗೆ ಗೊತ್ತಿರೋ ಹಂಗೆ ವಿಟಮಿನ್ ಸಿ, ಬಿ ಮತ್ತು ಫೈಬರ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ನಮಗೆ ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು, ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು, ಆಮೇಲೆ ಬೇರೆ ಥರದ್ದು ಕೇಶವರ್ಧಕ ಹಾಗೂ ಸ್ಕಿನ್ ಕಾಂತಿನ ಸಹ ಹೆಚ್ಚಿಸುತ್ತೆ. ಬಾಳೆಹಣ್ಣು ಡಯಾಬಿಟಿಸ್ ಇರೋರು ತಿನ್ನಲೇಬಾರ್ದು ಸ್ವಾಮಿ, ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದು ಮಿತ್ತು. ಒಂದು ಪುಟ್ಟ ಬಾಳೆಹಣ್ಣು ಯೂಸ್ ಮಾಡಿದ್ರೆ ಏನೂ ಆಗಲ್ಲ. ಮತ್ತು ಇನ್ನೂ ಕೆಲವು ಮಿತ್ತುಗಳಿರ್ತವೆ. ಏನಂದರೆ ಬಾಳೆಹಣ್ಣು ತಿಂದರೆ ಶೀತ ಆಗ್ಬಿಡುತ್ತೆ. ಶೀತ ಆಗೋದು ವೈರಸ್ಸಿಂದ, ಬಾಳೆಹಣ್ಣಿಂದ ಅಲ್ಲ, ಖಂಡಿತ. ಸೊ ನೀವು ಬಾಳೆಹಣ್ಣನ್ನು ಆರಾಮಾಗಿ ಉಪಯೋಗಿಸ್ಬೋದು. ಫೈನಲಿ ಇಟ್ ಆಲ್ ಮ್ಯಾಟರ್ಸ್, ವಾಟ್ ಮ್ಯಾಟರ್ಸ್ ಈಸ್ ಕ್ಯಾಲೋರೀಸ್. ನೀವು ಬೇರೆದ್ರಲ್ಲಿ ಕ್ಯಾಲೋರಿ ಕಟ್ ಮಾಡಿ ಇದನ್ನು ಯೂಸ್ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ಖಾಲಿ ಹೊಟ್ಟೆಗೆ ಯೂಸ್ ಮಾಡಬಾರ್ದು, ಮತ್ತು ತುಂಬ ಹೆವಿ ಮೀಲ್ಸ್ ಆದಮೇಲೂ ಯೂಸ್ ಮಾಡಬಾರ್ದು. ಮಿಡ್ ಮಾರ್ನಿಂಗ್ ಮತ್ತು ಮಿಡ್ ಈವ್ನಿಂಗ್ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಲೈಟ್ ಫುಡ್ ಆದಮೇಲೆ ಸಹ ಯೂಸ್ ಮಾಡಿದ್ರೆ ನಿಮ್ಮ ಡೈಜೆಷನ್ ಸಹ ಚೆನ್ನಾಗಿರುತ್ತೆ.